ಈ ನೇರಳೆ ಹಣ್ಣು ಯಾರ ಆರೋಗ್ಯಕ್ಕೆ ಒಳ್ಳೆಯದು, ಯಾವ ರೀತಿ ಇದನ್ನು ಉಪಯೋಗಿಸಬೇಕು ತಿಳ್ಕೊಳ್ಳೋಣ ಬನ್ನಿ. ಸದ್ಯಕ್ಕೆ ನಾನು ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ ಇದು. ಸೊ ಮಿಸ್ ಮಾಡದೆ ನೀವು ಕೂಡ ಮನೆಗೆ ತೊಗೊಂಡು ಬನ್ನಿ. ನೀಟಾಗಿ ಒಂದು 4-5 ಸಲ ವಾಶ್ ಮಾಡ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಈ ಪಲ್ಪ್ನೆಲ್ಲ ತೆಗಿಬೇಕು ಅಂತಂದರೆ ಚಾಕೋಗಿಂತ ಹೆಚ್ಚಾಗಿ ನೀವು ಕೈಯಲ್ಲೇ ತೆಗೆದ್ಬಿಡ್ಬೋದು. ಆ ರೀತಿ ಟ್ರೈ ಮಾಡಿ ಆಯಿತಾ. ನನಗೆ ಆಲ್ಮೋಸ್ಟ್ 1 ಗಂಟೆ ಹಿಡಿಯಿತು ಇದನ್ನು ತೆಗಿಯೋಕ್ಕೆ. ತಿಂಗ್ಳಾನ್ಗಟ್ಟಲೆ ಇದನ್ನು ನೀವು ಇಡಬೇಕು ಅಂದರೆ ಈ ರೀತಿ ಜಿಪ್ಲಾಕ್ ಕವರ್ ಒಳಗಡೆ ಇಟ್ಟು ನೀಟಾಗಿ ಡೀಪ್ ಫ್ರೀಸರಲ್ಲಿ ಇಟ್ಟರೆ ಏನೂ ಆಗೋದಿಲ್ಲ. ಈ ಬೀಜಗಳನ್ನ ಬಿಸಾಕಬೇಡಿ ಆಯಿತಾ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಾಕಿ ಆಮೇಲೆ ಈ ರೀತಿ ಸಿಪ್ಪೆಗಳನ್ನ ತೆಗೆದ್ಬಿಟ್ಟು ಇದನ್ನು ಮಿಕ್ಸಿಲಿ ಪೌಡರ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬಿಸಿನೀರಲ್ಲಿ ಒಂದು ಅರ್ಧ ಚಮಚ ಹಾಕೊಂಡು ಕುಡಿದ್ರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಇಲ್ಲಾಂದರೆ ಇದನ್ನು ನೈಟ್ ಕಲಿಸ್ಬಿಟ್ಟು ಬೆಳಗ್ಗೆಗೆ ಕೂದಲಿಗೆ ಹಚ್ಕೊಂಡ್ರೆ ನ್ಯಾಚುರಲ್ ಡೈ ಥರ ಇದು ಸಹಾಯ ಮಾಡುತ್ತೆ. ಈ ಪಲ್ಪ್ಗಳನ್ನೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಗ್ಯಾಸ್ ಹಚ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ತೀನಿ. ಇದನ್ನು ಹೇಗೆ ಉಪಯೋಗಿಸ್ಬೋದು ಅಂತಂದರೆ ಒಂದು ಸ್ಪೂನಲ್ಲಿ ಸ್ವಲ್ಪ ಸೇಂದಾ ಉಪ್ಪು, ಜೀರಿಗೆ, ಸೋಂಪು ಮತ್ತು ಅಜ್ವೈನ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಇನ್ನೊಂದು ಗ್ಲಾಸ್ಗೆ ನಿಮಗೆ ಸ್ವೀಟ್ ಬೇಕು ಅಂತಂದರೆ ಬೆಲ್ಲ, ಹನಿ ಅಥವಾ ಮಾಂಗ್ ಫ್ರೂಟ್ ಶುಗರ್ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಅರ್ಧ ಜ್ಯೂಸ್ ಮಾತ್ರ ಇದ್ರೊಳಗಡೆ ಹಾಕಿ, ಯಾಕಂದರೆ ಅದು ತುಂಬ ರಾ ಇರುತ್ತೆ, ಅದಕ್ಕೋಸ್ಕರ. ಇನ್ನರ್ಧ ನಾವು ನೀರನ್ನ ಮಿಕ್ಸ್ ಮಾಡೋಣ. ಅದಾದಮೇಲೆ ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಆಯಿತಾ. ಇದನ್ನು ಕುಡಿಯೋಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ಕೇಳಿದ್ರೆ ಬೆಳಗ್ಗೆ 11 ಗಂಟೆ ಅಥವಾ ಸಂಜೆ 4 ಗಂಟೆಗೆ ತಗೊಳ್ಳಿ. ಖಾಲಿ ಹೊಟ್ಟೆಲಿ ಯಾಕೆ ಬೇಡ ಅಂತೀನಿ ಅಂದರೆ ಕೆಲವ್ರದ್ದು ಸ್ಟಮಕ್ ತುಂಬ ಸೆನ್ಸಿಟಿವ್ ಇರುತ್ತೆ, ಇರಿಟೇಟ್ ಆಗ್ಬೋದು, ಅದಕ್ಕೋಸ್ಕರ. ಇದನ್ನು ಬಾಟ್ಲ್ ಒಳಗಡೆ ತುಂಬಿಟ್ಟು ನೀವೇನಾದ್ರು ಡೀಪ್ ಫ್ರೀಸರಲ್ಲಿ ಇಟ್ಟರೆ ತಿಂಗ್ಳಾನ್ಗಟ್ಟಲೆ ಇಡ್ಬೋದು. ನೀವು ಯಾವ್ದು ಕುಡಿತೀರೋ ಅದನ್ನು ಮಾತ್ರ ಫ್ರೀಸರಲ್ಲಿ ಹೊರಗಿಟ್ಕೊಳ್ಳಿ. ಈಗ ಇದನ್ನು ತೊಗೊಂಡ್ರೆ ನಮ್ಮ ದೇಹಕ್ಕೆ ಯಾವ ರೀತಿ ಲಾಭ ತಿಳ್ಕೊಳ್ಳೋಣ ಆಯಿತಾ. ಇದರಲ್ಲಿ ಆ್ಯಂಥೋಸಯಾನಿನ್ ಅಂತ ಇರುತ್ತೆ ಆಯಿತಾ. ಇದೊಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಇದು ನಮ್ಮ ದೇಹದಲ್ಲಿ ಏನಾದ್ರು ಆಕ್ಸಿಡೇಟಿವ್ ಸ್ಟ್ರೆಸ್ ಇತ್ತು ಅಂತಂದರೆ ಅದ್ರ ವಿರುದ್ಧ ಹೋರಾಡುತ್ತೆ. ಆಮೇಲೆ ಜಾಂಬೋಲಿನ್ ಮತ್ತು ಜಾಂಬೋಸಿನ್ ಅಂತ 2 ಯೂನಿಕ್ ಆದಂತಹ ಫೈಟೋ ಕೆಮಿಕಲ್ ಇರುತ್ತೆ. ಇದು ನಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಶುಗರ್ ರಿಲೀಸ್ ಆಗೋದನ್ನು ಸ್ಲೋ ಮಾಡಿಬಿಡುತ್ತೆ. ಅದಕ್ಕೆ ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಕೊಲಾಜನ್ ಪ್ರೊಡಕ್ಷನ್ಗೆ ತುಂಬ ಒಳ್ಳೆಯದು. ಅದರಿಂದ ನಮ್ಮ ಸ್ಕಿನ್ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರೋದ್ರಿಂದ ಹೃದಯದ ಆರೋಗ್ಯ ಮತ್ತು BP ಪೇಷಂಟ್ಗೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಐರನ್ ಕೂಡ ಇರೋದ್ರಿಂದ ಯಾರಿಗಾದ್ರು ಬ್ಲಡ್ ಕಡಿಮೆ ಇದ್ದರೆ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಚೆನ್ನಾಗಾಗಬೇಕು ಅಂತಂದರೆ ಅದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಡೈಜೆಷನ್ ಮತ್ತು ಹಲ್ಲಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ಇದು ಯಾರಿಗೆ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಲೋ ಶುಗರ್ ಇತ್ತು ಅಂತಂದರೆ ನೀವೇನಾದರೂ ಕುಡಿದ್ರೆ ಸ್ವಲ್ಪ ನಿಮ್ಮದು ಬ್ಲಡ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಜನಕ್ಕೆ ಜಾಯಿಂಟ್ ಪೇನ್ ಇರುತ್ತೆ ಮತ್ತು ಬಾಡಿ ಸ್ಟಿಫ್ನೆಸ್ ಇರುತ್ತೆ. ಯಾಕೆ ಅಂತಂದರೆ ಆಯುರ್ವೇದದ ಪ್ರಕಾರ ವಾತ ಜಾಸ್ತಿ ಆದಾಗ ಈ ಹಣ್ಣು ತಿನ್ನೋದ್ರಿಂದ ವಾತ ಜಾಸ್ತಿ ಆಗುತ್ತೆ, ಅದೊಂದು ನೋಡ್ಕೊಳ್ಳಿ. ಹೊಟ್ಟೆ ಸೆನ್ಸಿಟಿವ್ ಇದ್ದವ್ರಿಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಸ್ವಲ್ಪ ಮೈಲ್ಡಾಗಿ ಅಸಿಡಿಟಿ ಆಗ್ಬೋದು, ಅವ್ರು ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮತ್ತು ಇಂತಹ ವಿಡಿಯೋಗಳು ಮಿಸ್ ಆಗಬಾರ್ದು ಅಂದರೆ ನಮ್ಮ ಪೇಜ್ನೂ ಕೂಡ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.